ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಗರಿಗರಿಯಾಗಿರುವಂತಹ ಮರಗೆಣಸಿನ ಸೆಂಡಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ನನ್ನ ಅಮ್ಮನ ರೆಸಿಪಿ. ಬನ್ನಿ ರೆಸಿಪಿಯನ್ನು ನೋಡೋಣ. ನಾನು 1.5 kg ಮರಗೆಣಸಿನಿಂದ ಸೆಂಡಿಗೆ ಮಾಡ್ತಾ ಇರೋದು. ಆದಷ್ಟು ಫ್ರೆಶ್ ಆಗಿರುವಂತಹ ಮರಗೆಣಸನ್ನೇ ಆರಿಸಬೇಕು, ಸಿಪ್ಪೆಯನ್ನು ತೆಗಿಬೇಕು. ಸಾಮಾನ್ಯವಾಗಿ ಮರಗೆಣಸನ್ನು ಉದ್ದಕ್ಕೆ 3-4 ಕಡೆ ಈ ಥರ ಸೀಳಿ ನಂತರ ಚಾಕುವಿನಿಂದ ಸೀಳಿದ ಭಾಗವನ್ನು ಎಬ್ಬಿಸ್ತಾ ಬಂದರೆ ಸಿಪ್ಪೆ ಸುಲಭದಲ್ಲಿ ತೆಗೆಯೋದಕ್ಕೆ ಬರುತ್ತೆ. ಇದು ತುಂಬ ಎಳೆಯದಾಗಿದ್ದರಿಂದ ನಾನು ಪೀಲರ್ ಸಹಾಯದಿಂದ ಪೂರ್ತಿ ಮರಗೆಣಸಿನ ಸಿಪ್ಪೆಯನ್ನು ತೆಕ್ಕೊಂಡೆ. ಬೆಳೆದಿದ್ದರೆ ಚಾಕುವಿನಿಂದಲೇ ಸಿಪ್ಪೆಯನ್ನು ತೆಗೀರಿ. ಸಿಪ್ಪೆ ತೆಗೆದಿರುವ ಮರಗೆಣಸನ್ನು ನೀರಿನಲ್ಲಿ ಹಾಕಿಡಬೇಕು. ಇನ್ನು ಇದನ್ನು ಈ ಥರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ನೀರಿಗೆ ಹಾಕ್ತಾ ಇದ್ದೇನೆ. ಮುಂದೆ ಇದನ್ನು ರುಬ್ಬೋದಿದೆ, ಅದಕ್ಕೋಸ್ಕರ ಈ ಥರ ಕಟ್ ಮಾಡಿರೋದು. ಅಷ್ಟನ್ನು ಕಟ್ ಮಾಡಿಕೊಂಡೆ. ಇನ್ನು ಚೆನ್ನಾಗಿ ತೊಳೆದು ಬೇರೆ ನೀರು ಹಾಕಿ ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ಹಾಗೇ ಬಿಡಿ. ನಂತರ ಮಿಕ್ಸಿ ಜಾರಿಗೆ ತುಂಡು ಮಾಡಿರುವಂತಹ ಮರಗೆಣಸನ್ನು 2 ಬ್ಯಾಚ್ನಲ್ಲಾಗಿ ರುಬ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 10 ಹಸಿಮೆಣಸಿನಕಾಯಿ ಹಾಕಿ ನೀರನ್ನು ಬಳಸದೆ ಪುಡಿ ಮಾಡಿ ನಂತರ ಹಿಡಿಸುವಷ್ಟು ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ನೋಡಿ, ಈ ಥರ ರುಬ್ಬಿ ಒಂದು ದಪ್ಪ ತಳದ ಪಾತ್ರೆಗೆ ವರ್ಗಾಯಿಸಿ 2ನೇ ಬ್ಯಾಚ್ನಲ್ಲಿಯೂ ಮಿಕ್ಕಿರುವ ಮರಗೆಣಸನ್ನು ರುಬ್ಬಿ ಬಾಣಲೆಗೆ ಹಾಕಿದ ನಂತರ ನೀರನ್ನು ಕೂಡ ಹಾಕಬೇಕು. ಇಲ್ಲಿ ಸಾಕಷ್ಟು ನೀರು ಹಿಡಿಸತ್ತೆ. ನಾನೀಗ 3 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಈ ಹದದಲ್ಲಿದೆ. ಮುಂದೆ ನೀರು ಸೇರಿಸಿದ್ದೇನೆ. ಇನ್ನು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕಾಯಿಸಬೇಕು. ಒಂದ್ಸಲ ಒಲೆ ಮೇಲೆ ಇಟ್ಟಾದ ನಂತರ ಕೈ ಆಡಿಸ್ತಾ ಇರಬೇಕು. ಮರಗೆಣಸಿನಲ್ಲಿ ಸ್ಟಾರ್ಚ್ ಇರೋದ್ರಿಂದ ಬೇಗನೆ ತಳ ಹಿಡಿಯತ್ತೆ. ಅದಕ್ಕೋಸ್ಕರ ನಾನು 1 ಚಮಚ ಜೀರಿಗೆ ಹಾಕಿದೆ. ಜೀರಿಗೆ ಬದಲಾಗಿ ಎಳ್ಳು ಅಥವಾ ಇಂಗನ್ನಾದರೂ ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಬಿಸಿ ಆಗ್ತಾ ಬರ್ತಿದ್ದಂಗೆ ಈ ಥರ ಲೋಳೆ ಆಗ್ತಾ ಬರುತ್ತೆ, ತೊಂದರೆ ಇಲ್ಲ. ಪೂರ್ತಿ ಬಿಸಿಯಾದಾಗ ತಾನಾಗಿಯೇ ಸೆಟ್ ಆಗತ್ತೆ. ಆದರೆ ಕೈ ಆಡಿಸೋದನ್ನು ಮಾತ್ರ ಮುಂದುವರಿಸ್ತಲೇ ಇರಬೇಕು. ನೋಡಿ, ಈಗ ಚೆನ್ನಾಗಿ ಬಿಸಿಯಾಗಿ ಮಿಶ್ರಣ ಒಟ್ಟು ಸೇರಿ ಗಟ್ಟಿಯಾಗಿದೆ. ಸ್ವಲ್ಪ ದಪ್ಪ ಆಗಿದ್ರಿಂದ ನಾನು 2 ಕಪ್ ನೀರು ಹಾಕ್ತಾ ಇದ್ದೇನೆ. ನೀರು ಸೇರಿಸ್ಕೊಂಡಾದ್ಮೇಲೆ ಈ ಥರ ರೊಟೇಟ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಆಗ ನೀರು ಹಿಟ್ಟಿನ ಜೊತೆ ಬೇಗ ಮಿಕ್ಸ್ ಆಗತ್ತೆ. ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಸಂಡಿಗೆ ಹಿಟ್ಟಿನ ಟೆಕ್ಸ್ಚರ್ ಕೂಡ ನೀವು ಗಮನಿಸಿರ್ಬೋದು, ಒಂದು ಸಿಲ್ಕಿ ಟೆಕ್ಸ್ಚರ್ ಬಂದಿದೆ. ಮಧ್ಯಮ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಇದು ಕುದಿಯೋದಕ್ಕೆ ಶುರುವಾಯಿತು. 1 ನಿಮಿಷಗಳ ಕಾಲ ಕೈಯಾಡಿಸ್ತಾ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆರಿಸ್ಬೋದು. ಸಂಡಿಗೆ ಹಿಟ್ಟಿನ ಮಿಶ್ರಣ ಈಗ ಈ ಹದದಲ್ಲಿದೆ. ಬಿಸಿ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಬೇರೆ ಪಾತ್ರೆಗೆ ವರ್ಗಾಯಿಸಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈ ಹದದಲ್ಲಿದ್ದರೆ ಸರಿ ಹೋಗುತ್ತೆ. ಇದು ಇವಾಗ ಒಂದು 80% ಬಿಸಿ ಆರಿದೆ. ಇನ್ನು ಇದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ಪೂನ್ ಸಹಾಯದಿಂದ ಸಂಡಿಗೆಯನ್ನು ಹಾಕ್ತಾ ಬರಬೇಕು. ಸಂಡಿಗೆ ಯಾವ ಹದದಲ್ಲಿ ಬೇಕು ಅದಕ್ಕನುಗುಣವಾಗಿ ನೀವು ಸ್ಪೂನನ್ನು ಆರಿಸ್ಕೊಳ್ಬೇಕಾಗತ್ತೆ. ನಾನು ಹದವಾಗಿರುವ ಸೈಜ್ನಲ್ಲಿ ಸಂಡಿಗೆಯನ್ನು ಹಾಕ್ತಾ ಇದ್ದೇನೆ. ನಾನೊಂದು ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಸಂಡಿಗೆಯನ್ನು ಮಾಡೋದು ನೋಡಿದ್ದೆ. ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಟ್ರೈ ಮಾಡ್ತಾ ಇದ್ದೇನೆ ಅಷ್ಟೇ. ಬಳೆಗಳನ್ನು ಇಟ್ಟು ಅದರ ಮಧ್ಯಕ್ಕೆ ಸಂಡಿಗೆ ಹಾಕ್ತಾ ಹೋಗೋದು. ನಂತರ ಬಳೆಗಳನ್ನು ತೆಗಿಬೇಕು. ಪೂರ್ತಿಯಾಗಿ ಒಂದೇ ಶೇಪ್ನಲ್ಲಿ ಬೇಕು ಅಂದರೆ ಈ ವಿಧಾನವನ್ನು ಅನುಸರಿಸ್ಬೋದು. ಇನ್ನು ಇದನ್ನು ಬಿಸಿಲಿನಲ್ಲಿ ಇಟ್ಟು ಒಣಗಿಸಬೇಕು. ಚೆನ್ನಾಗಿ ಬಿಸಿಲು ಈಗ ಇರೋದ್ರಿಂದ ನನಗೆ ಒಂದೇ ಒಂದು ದಿವಸದ ಬಿಸಿಲಿಗೆ ಇದು ಒಣಗಿದೆ. ನೋಡಿ, ಚೆನ್ನಾಗಿ ಇವಾಗ ಒಣಗಿದೆ. ಯಾವತ್ತು ಬಿಸಿಲಿನಿಂದ ತಂದ ತಕ್ಷಣ ಸಂಡಿಗೆಯನ್ನು ಪ್ಲಾಸ್ಟಿಕ್ ಶೀಟ್ನಿಂದ ಎಬ್ಬಿಸಬಾರ್ದು. 2-3 ಗಂಟೆಗಳ ನಂತರ ಪ್ಲಾಸ್ಟಿಕ್ ಶೀಟ್ನಿಂದ ತೆಗಿಬೇಕು. ನೋಡಿ, ಟ್ರಾನ್ಸ್ಪರೆಂಟ್ ಆಗಿ ತೆಳುವಾಗಿ ಬಂದಿದೆ. ಒಂಚೂರು ಪ್ಲಾಸ್ಟಿಕ್ ಶೀಟಿಗೆ ಅಂಟದೆ ನೀಟಾಗಿ ತೆಗೆಯೋದಕ್ಕೆ ಸಹ ಬರ್ತಿದೆ. ಇನ್ನು ಎಣ್ಣೆಯಲ್ಲಿ ಕರಿದು ಸಹ ತೋರಿಸ್ತಾ ಇದ್ದೇನೆ. ಹದವಾಗಿ ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕಿ ಕಾದ ನಂತರ ಎಣ್ಣೆಯಿಂದ ತೆಗೆದ್ರೆ ರುಚಿಯಾಗಿ ಗರಿಗರಿಯಾಗಿರುವಂತಹ ಮರಗೆಣಸಿನ ಸೆಂಡಿಗೆ ರೆಡಿಯಾಯಿತು. ಮರಗೆಣಸು ನಿಮಗೂ ಲಭ್ಯ ಇದೆ ಅಂತಂದರೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಬಿಸಿಲಿನಲ್ಲಿ ಒಣಗಿರುವ ಸಂಡಿಗೆಯನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ವರ್ಷ ಪೂರ್ತಿ
ಸಂಡಿಗೆಯನ್ನು ಬೇಕಾದಾಗ ಕಾಯಿಸಿ ತಿನ್ಬೋದು. ರೆಸಿಪಿ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.